ಕನಕಪುರ ಕನಕೋತ್ಸವ 5 ದಿನದಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಎಷ್ಟು ಸಾವಿರ ಜನ ಪ್ರತಿ ಕಾರ್ಯಕ್ರಮದಲ್ಲೂ ವೀಕ್ಷಣೆ ಮಾಡಿದೆ ಅನ್ನೋದಕ್ಕೆ ನಿಮ್ಮ ಕ್ಯಾಮರಾಗಳೇ ಸಾಕ್ಷಿ. ನಿಮ್ಮ ಕಣ್ಣು, ನಿಮ್ಮ ಕ್ಯಾಮ್ರಾ. ನಾವು ಬಿಡಿ, ನಾವೇನು ಹೇಳಿದ್ರು ಅರ್ಥ ಆಗುದಿಲ್ಲ. ಈ ಕನಕಪುರದ ಉತ್ಸವ ಕಳೆದ 15 ವರ್ಷದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ನಿನ್ನೆ ನನ್ನ ತಮ್ಮ ಕೋಡಹಳ್ಳಿ ಮಾಡ್ತಾ ಇದ್ದ. ಸೊ ನನ್ನ ಕನಕಪುರ ಕ್ಷೇತ್ರ ಇದು ಬಂದ ಮೇಲೆ, ಕನಕಪುರ ಕ್ಷೇತ್ರ ನನಗೆ ಸೇರಿದ ಮೇಲೆ ಕನಕಪುರದಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಚಿಕ್ಕ ಮಕ್ಕಳು, ಬಹುಶಃ ಸಾವಿರಾರು ಜನ ಮಕ್ಕಳು ಫ್ಯಾಷನ್ ಶೋನಲ್ಲಿ ಕರ್ಕೊಂಡು ಬಂದು, ಆ ಮಕ್ಕಳು ತಂದೆ ತಾಯಂದಿರು ಕರ್ಕೊಂಡು ಬಂದು ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಿ ಅವರ ವೇಷಭೂಷಣ ಸ್ಪರ್ಧೆಯಲ್ಲಿ ಮಾಡಿದ್ದು. ಆ ಚಿಕ್ಕ ಮಕ್ಕಳು ಸುಮಾರು 16,000 ಜನ ಚಿತ್ರ ಬಿಡಿಸಿದ್ದು. ರನ್ ಫಾರ್ ಮನ್ರೇಗಾ ಆ ಕಾರ್ಯಕ್ರಮದಲ್ಲಿ ಸುಮಾರು 9,000 ಜನ ಓಡಿದ್ದು. ಈ ರೀತಿ ಅನೇಕ ಕ್ರೀಡಾ ಚಟುವಟಿಕೆಗಳಲ್ಲೇ ಒಂದು 30,000-35,000 ಜನ ಯುವಕರು ಹೊಸದಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ತಾವೆಲ್ಲ ಗಮನಿಸಿದ್ದೀರಿ. ಸೊ ಎಲ್ಲ ಇದೊಂದು ವಿಭಿನ್ನವಾದಂಥ ರಾಜ್ಯಕ್ಕೆ ಇಂಥ ವಿಚಾರಗಳನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಮಕ್ಕಳನ್ನು ಪರಿಚಯ ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. 8,700 ಜನ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡಿದೆವು. ಆ ಸನ್ಮಾನ ತಾವೆಲ್ಲ ಗಮನಿಸಿದ್ರಿ. ಪ್ರತಿಭೆಗಳು, ನಾನು ಎಷ್ಟೋ ಜನ ಮಕ್ಕಳ ಹತ್ರ ಮಾತಾಡಿದೆ. ಎಲ್ಲ 80%, 85%, 90% ಎಲ್ಲ ಇತ್ತು. ಸೊ ಹೆಣ್ಮಕ್ಳೇ ಜಾಸ್ತಿ ಕಂಡೆ ನಾನು. ಸೊ ಅಲ್ಲಿಷ್ಟು ಕೂಡ ಎಷ್ಟೆಷ್ಟಿತ್ತು ಅಂತ ಸದ್ಯದಲ್ಲೇ ಬಿಡುಗಡೆ ಕೂಡ ನಾವು ಮಾಡ್ತೇವೆ. ಸೊ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಎಲ್ಲ ಫ್ರೀ ಇದ್ದಾಗ ಅಸೆಂಬ್ಲಿ ನಡೀತಾ ಇತ್ತು, ಇಲ್ಲಾಂದರೆ ಭಾಳ ಜನ ಮಿನಿಸ್ಟರ್ಸ್ನ, MLAಸ್ನೆಲ್ಲ ಇನ್ವೈಟ್ ಮಾಡ್ತಿದ್ದೆ. ಜಸ್ಟ್ ಅವ್ರಿಗೆ ಜನರಲ್ ಆಗಿ ಫ್ರೀ ಆಗಿದ್ರು ಬನ್ನಿ ಅಂತ ಹೇಳಿದ್ದೆ. ಇವರೆಲ್ಲ ಬಂದು ಹೋಗಿದ್ದಾರೆ, ಬಂದು ನೋಡಿ ಭಾಳ ಖುಷಿ ಪಟ್ಟಿದ್ದಾರೆ. ಒಳ್ಳೊಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಿ ಅಂತ ಸಂತೋಷ ಪಟ್ಟಿದ್ದಾರೆ. ಸೊ ಇವತ್ತು ಕೂಡ ಫೈನಲ್ ಕಾರ್ಯಕ್ರಮ ಇದೆ. ಈಗ ರಂಗೋಲಿದು ಮತ್ತು ಮೆಹಂದಿ ಕಾರ್ಯಕ್ರಮ, ಕುಸ್ತಿ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಸರ್, ಒಂದು ಚರ್ಚೆ ಆಗ್ತಿದೆ ಸರ್, ಈ ಒಂದು ಕನಕೋತ್ಸವ ರಾಜ್ಯ ಮಟ್ಟದಲ್ಲ, ಅದು ತಮ್ಮ ಸಹೋದ್ಯೋಗಿಗಳೆಲ್ಲ, ಶಾಸಕ ಪಕ್ಷದ ಸಹೋದ್ಯೋಗಿಗಳೆಲ್ಲ ಬಂದಂಥ ಸಂದರ್ಭದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಈ ರೀತಿ ಆದರೆ ಗ್ರಾಮೀಣ ಪ್ರತಿಭೆಗಳು ಹೊರಬರೋಕ್ಕೆ ಸಾಧ್ಯ ಆಗುತ್ತೆ. ಹೌದು, ನನ್ನ ಉದ್ದೇಶನೇ ನಮ್ಮ ಹಳ್ಳಿ ಮಕ್ಕಳ ಪ್ರತಿಭೆ ಈಚೆ ಬರಬೇಕು ಅಂತ. ಈಗ ನೋಡಿ, ರಂಗೋಲಿ ಸ್ಪರ್ಧೆ ನಾವು ರಾಜಕಾರಣ ಇಲ್ಲಿ ಮಾಡ್ತಾ ಇಲ್ಲ. ಒಂದು ಹೆಣ್ಮಗು ನೇಗಿಲಲ್ಲ ತೆನೆ ಎತ್ತ ಮಹಿಳೆ ಚಿತ್ರ ಬರೆದಿದ್ದು, ಚಿತ್ರ ಚೆನ್ನಾಗಿತ್ತು. ನಾವು ಆ ಹೆಣ್ಮಗಳಿಗೂ ಪ್ರೈಸ್ ಸಿಕ್ಕಿದೆ. ನಾವು ಯಾವುದೋ ಈ ಪ್ರೈಸ್ ಕೊಡೋದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನಾವು 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ, ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ ಅಂತೇಳಿ ಕಾನ್ಸೆಪ್ಟ್ ಕೊಟ್ಟಿದ್ದು. ಮೇಕೆದಾಟು ಕಾನ್ಸೆಪ್ಟ್ ಕೊಟ್ಟಿದ್ದು. ಬೇರೆ ಏನು ಬೇಕಾದ್ರೂ ಬರೀರಿ ಅಂತ ಹೇಳಿದ್ದು. ಸೊ ನಾವು ಇದ್ರಲ್ಲಿ ರಾಜಕಾರಣ ಮಾಡೋರು ಏನಿಲ್ಲ. ನಮಗೆಲ್ಲರೂ ಇಲ್ಲಿ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಆ ದೃಷ್ಟಿಲಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.